ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಕರ್ನಾಟಕ. ಬೆಂಗಳೂರಲ್ಲಿ ಇದ್ಕೊಂಡು ಭಾನುವಾರ ಬೆಳಗ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಸೀದಾ ಕಬ್ಬನ್ ಪಾರ್ಕಿಗೆ ಬಂದ್ಬಿಡಿ. ಯಾಕಂದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ನೀವು 50 ರೂಪಾಯಿ ಕೊಟ್ಟು ಸೈಕ್ಲಿಂಗ್ ಮಾಡಬಹುದು. ಆದ್ರೆ ಸೈಕ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಮಾರ್ನಿಂಗ್ ಈ ಕಬ್ಬನ್ ಪಾರ್ಕ್ ಎಷ್ಟು ಸುಂದರವಾಗಿ ಕಾಣುತ್ತಂತ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಬೆಂಗಳೂರಿನ ವಿಧಾನಸೌಧ ಬೆಳಗ್ಗೆ ಸೂರ್ಯನ ಕಿರಣಕ್ಕಾಗಿ ಹೇಗ್ ಕಾಣ್ತಿದೆ ನೋಡಿ, ಎಷ್ಟು ಸುಂದರವಾಗಿ ಕಾಣ್ತಿದೆ ನೋಡಿ. ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಭಾನುವಾರ ದಿನ ಜಾಗಿಂಗ್ ಮಾಡೋರು ಜನ ನೋಡಿ, ಎಷ್ಟು ಜನ ಜಾಗಿಂಗ್ ಮಾಡ್ತಿದಾರಂತ. ನೋಡಿ, ನೀವು ಇಲ್ಲಿ ಕಬ್ಬನ್ ಪಾರ್ಕಿಗೆ ಬಂದ್ಮೇಲೆ ಇದೇ ಜಾಗದಲ್ಲಿ ನಿಮ್ಗೆ ಸೈಕಲ್ ಕೊಡ್ತಾರೆ. ಸೈಕಲ್ ನಿಮ್ಗೆ ಕೊಡೋಕ್ಕಿಂತ ಮುಂಚೆ ನೀವು ಲೈನ್ ಅಲ್ಲಿ ನಿಂತ್ಕೊಳ್ಬೇಕು, ಅವಾಗ ಮಾತ್ರ ನಿಮ್ಗೆ ಸೈಕಲ್ ಸಿಗೋದು. ಲೈನ್ ಅಲ್ಲಿ ನಿಂತ್ಕೊಂಡು ನಿಮ್ದು ಯಾವ್ದಾದ್ರು ಒಂದು ಗೌರ್ಮೆಂಟ್ ID ಕಾರ್ಡ್, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಒಂದು ತೋರ್ಸ್ ಆದ್ಮೇಲೆ ನಿಮ್ಗೆ ಸೈಕಲ್ ಕೊಡ್ತಾರೆ. ವೆಲ್ಕಮ್ ಟು ಕಬ್ಬನ್ ಪಾರ್ಕ್. ಸೈಕಲ್ ಹೆಂಗೋ ತಗೊಂಡಿದ್ದೀನಿ, ಈಗ ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ. ಕೆಲವೊಬ್ರೆಲ್ಲ ಜಾಗಿಂಗ್ ಮಾಡ್ತಾ ಇದಾರೆ, ಕೆಲವೊಬ್ರೆಲ್ಲ ವಾಕಿಂಗ್ ಮಾಡ್ತಿದಾರೆ, ಇನ್ ಕೆಲವೊಬ್ರೆಲ್ಲ ಸೈಕಲ್ ಹೊಡಿತಾ ಇದಾರೆ. ನಾನ್ ಸೈಕಲ್ ಹೊಡಿತಿದ್ದೀನಿ. ಏನೋ ಇವತ್ ಬೆಳಗ್ಗೆ ಎದ್ದೆ, ಏನೋ ಸೈಕ್ಲಿಂಗ್ ಮಾಡೋಣ ಅನ್ಸ್ತು ಕಬ್ಬನ್ ಪಾರ್ಕ್ ಅಲ್ಲಿ, ಅದಕ್ಕೆ ಬಂದೆ. ತುಂಬಾ ಚೆನ್ನಾಗಾಗ್ತಿದೆ, ವೈಬ್ ಚೆನ್ನಾಗಿದೆ. ಆದ್ರೆ ಇವ್ರು ಬೆಳಗ್ಗೆ 8 ಗಂಟೆ ಸೈಕಲ್ ಕೊಡ್ಬಾರ್ದಿತ್ತು. ಒಂದು ಬೆಳಗ್ಗೆ 6:30 7 ಗಂಟೆ ಕೊಟ್ಟಿದ್ರೆ ಇನ್ನು ವೆದರ್ ಚೆನ್ನಾಗಾಗ್ತಿತ್ತು. ಈಗ ಸ್ವಲ್ಪ ಬಿಸಿಲು ಹೊಡಿತಾ ಇದೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ಬನ್ನಿ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಸೈಕಲ್ ಹೊಡಿತಾ ಫೈನಲಿ ನಾವು ಸ್ಟೇಟ್ ಸೆಂಟ್ರಲ್ ಲೈಬ್ರರಿಗೆ ಬಂದಿದೀವಿ. ನೋಡಿ, ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಹೇಗೆ ಕಾಣುತ್ತಂತ ತೋರಿಸ್ತೀನಿ ನೋಡಿ. ಒಂದು 5 ನಿಮಿಷ ಸೈಕ್ಲಿಂಗ್ ಮಾಡಿದೆ, ಆಗ್ಲೇ ಬೆವರು ಬರಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ಸೈಕ್ಲಿಂಗ್ ಆಕ್ಚುಲಿ ನೀವು ಅಲ್ಲಿ ಏನ್ ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಅಲ್ಲಿ ಲೈನ್ ಅಲ್ಲಿ ಕ್ಯೂ ಅಲ್ಲಿ ಇರ್ಬೇಕು. ಇದು ಪರ್ ಪರ್ಸನ್ 50 ರೂಪಾಯಿನೂ ಆಗುತ್ತೆ. 50 ರೂಪಾಯಿ ಕೊಟ್ಟು ಬರೋದು, ಆರಾಮಾಗಿ ಸೈಕ್ಲಿಂಗ್ ಮಾಡ್ಬೋದು. ಆದ್ರೆ ಸೈಕಲ್ ಅವ್ರು ನಿಮ್ಗೆ ಸೈಕಲ್ ಕೊಟ್ಟಾಗ ನೀವು ಸೈಕಲ್ ಏನೋ ಡ್ಯಾಮೇಜ್ ಮಾಡಿದ್ರೆ 250 ರೂಪೀಸ್ ಇಸ್ಕೊಳ್ತಾರೆ. ಇಲ್ಲ ಅಂದ್ರೆ ಬರೀ 50 ರೂಪೀಸ್. ಆರಾಮಾಗಿ ಸಂಡೇ ಮಾರ್ನಿಂಗ್ ಎಂಜಾಯ್ ಮಾಡ್ಬೋದು. ನೋಡಿ, ಎಲ್ಲ ಎಂಜಾಯ್ ಮಾಡ್ತಿದಾರೆ, ಎಲ್ಲ ಜಾಗಿಂಗ್ ಮಾಡ್ತಿದಾರೆ. ಚಿಕ್ಕ ಮಕ್ಕಳೆಲ್ಲ ಸ್ಕೇಟಿಂಗ್ ಟ್ರೈ ಮಾಡ್ತಿದಾರೆ. ಆಮೇಲೆ ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಎಲ್ಲ ಜಾಲಿ ಮಾಡ್ತಿದ್ರೆ. ಮತ್ತೆ ಈ ಸೈಡ್ ಏನೋ ಡಾಗ್ ಶೋ ಆಗ್ತಿದೆ. ನೀವಿಲ್ಲಿ ಮಾರ್ನಿಂಗ್ ಒಂದು 7:30ಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಿಮ್ಗೆ ನೀವು ಬೇಗ ಬಂದು ನಿಂತ್ಕೊಂಡು ನಿಮ್ಗೆ ಒಳ್ಳೊಳ್ಳೆ ಸೈಕಲ್ ಸಿಗುತ್ತೆ. ಅಂದ್ರೆ ವೈಟ್ ಕಲರ್ ಸೈಕಲ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಲೈನಲ್ಲಿ ಸ್ವಲ್ಪ ಹಿಂದಿಂದಿದ್ರೆ ಅಷ್ಟು ಒಳ್ಳೆ ಸೈಕಲ್ ಸಿಗಲ್ಲ ಅಷ್ಟೇ. ನಿಮ್ಗೆ ಇಲ್ಲಿ ಮತ್ತೆ ಬರಕ್ ಆಕ್ಚುಲಿ ಗೊತ್ತಾಗಲ್ಲ. ನೀವು ಕಬ್ಬನ್ ಪಾರ್ಕಿಗೆ ಬಂದು ಎಲ್ಲಾದ್ರೂ ಪಾರ್ಕ್ ಮಾಡಿ, ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ ಸ್ಟೇಟ್ ಸೆಂಟ್ರಲ್ ಲೈಬ್ರರಿ ಅಂತ ಗೂಗಲ್ ಮಾಡಿ, ಅದು ಎಲ್ಲೋ ಪಕ್ಕದ ಪಾರ್ಕಿಂಗ್ ತೋರಿಸ್ತದೆ. ಗಾಡಿ ತಗೊಂಡ್ ಬಂದ್ರೆ ಬೈಕ್ ಅಲ್ಲೇ ಪಾರ್ಕ್ ಮಾಡಿ ಬನ್ನಿ. ಮತ್ತೆ ಅಲ್ಲಿ ಯಾರತ್ತಾದ್ರೂ ಕೇಳಿದ್ರೆ ಅವ್ರು ಹೇಳ್ತಾರೆ. ಗೇಟ್ 1 ಅಲ್ಲಿ ಇದೆ, ಅದು ಎಂಟ್ರೆನ್ಸ್ ಅಲ್ಲೇ ಇರುತ್ತೆ. ಆರಾಮಾಗಿ ಬಂದು ಸೈಕ್ಲಿಂಗ್ ಮಾಡ್ಬೋದು. ಈ ತರ ಇಳಿಜಾರು ಇರುವಾಗ ಸೈಕ್ಲಿಂಗ್ ಮಾಡಕ್ ತುಂಬಾ ಚೆನ್ನಾಗುತ್ತೆ. ಕಬ್ಬನ್ ಪಾರ್ಕ್ ಮಾತ್ರ ಸೈಕ್ ಇದೆ. ಬೆಂಗಳೂರಲ್ಲಿ ಒಳ್ಳೆ ಪಾರ್ಕ್ ಅಂದ್ರೆ ಕಬ್ಬನ್ ಪಾರ್ಕ್. ತುಂಬಾ ಚೆನ್ನಾಗುತ್ತೆ ಸೈಕ್ಲಿಂಗ್ ಮಾಡಕ್ಕೆ. ಇಳಿಜಾರಲ್ಲಿ ಫುಲ್ ಸ್ಪೀಡ್ ಹೋಗುತ್ತೆ ಗುರು, ಗೊತ್ತೇ ಆಗಲ್ಲ. ಇಲ್ಲಿ ನನ್ನ ಎದುರು ಮುಂದೆ ಕಿಂಗ್ ಫಿಶರ್ ಟವರ್ ಇದೆ, ಅಕ್ಕಪಕ್ಕ ಎಲ್ಲ ಕಬ್ಬನ್ ಪಾರ್ಕ್, ಮಕ್ಕಳೆಲ್ಲ ಸೈಕ್ಲಿಂಗ್ ಮಾಡ್ತಿದ್ದಾರೆ. ಅವಳೊಂದು ಹುಡುಗಿ ಗೊತ್ತಿದ್ದೆ, ಈಗ ಜಸ್ಟ್ ಅಂದಿದ್ದೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ.
ನಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆಯಲ್ಲ ಈ ಸೈಡ್ ಅವರು ಕೆಲವೊಂದು ಕಮ್ಯುನಿಟಿಯಲ್ಲಿ ಬರ್ತಾರೆ, ಅಂದ್ರೆ ಸ್ಟ್ರೇಂಜರ್ಸ್ ಗ್ರೂಪ್ ಮಾಡ್ತಾರೆ ಇರುತ್ತೆ. ಅವ್ರ ಜೊತೆ ಎಲ್ಲ ಬಂದ್ರೆ ಸೈಕಲ್ ಸ್ಟಾರ್ಟಿಂಗ್ ಸಿಗ್ಬಿಡುತ್ತೆ. ಅವರೆಲ್ಲ ಮೊದ್ಲೇ ಮಾತಾಡ್ಕೊಂಡಿರ್ತಾರೆ, ಬೇಗ ಸಿಗುತ್ತೆ. ನೀವು ಸಿಂಗಲ್ ಆಗಿ ಬರ್ತೀರಾ, ಸೋಲೋ ಆಗಿ ಬರ್ತೀರಾ, ಫ್ರೆಂಡ್ ಜೊತೆ ಬರ್ತೀರಾ ಪರವಾಗಿಲ್ಲ, 7:00 ಬಂದು ಆರಾಮಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಸೈಕಲ್ ಸಿಗುತ್ತೆ. ಅದೇ ನಾನು ಹೇಳ್ದಾಗ್ಲೆ ಸ್ಟಾರ್ಟಿಂಗ್ ನೀವು ಬೇಗ ಬರ್ಬೇಕು, ಒಳ್ಳೊಳ್ಳೆ ಸೈಕಲ್ ಸಿಗುತ್ತೆ, ಇಲ್ಲಾಂದ್ರೆ ಚೆನ್ನಾಗಿರೋ ಸೈಕಲ್ ಸಿಗಲ್ಲ. ಬೆಂಗಳೂರಲ್ಲಿ ಇದ್ಕೊಂಡು ಬೆಳಗ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಮೆಜೆಸ್ಟಿಕ್ ಕಬ್ಬನ್ ಪಾರ್ಕಿಗೆ ಬಂದ್ಬಿಡಿ, ಬೆಸ್ಟ್ ಸ್ಪಾಟ್. ಆರಾಮಾಗಿ ಸೈಕ್ಲಿಂಗ್ ಮಾಡಿ ಎಂಜಾಯ್ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನಂಗಂತೂ ಸುಸ್ತಾಗೋಯ್ತು ಗುರು ಸೈಕಲ್ ಹೊಡೆದು. ಅಯ್ಯಪ್ಪ, ಸ್ಟಾರ್ಟಿಂಗ್ ಏನೋ ಜೋಶಲ್ಲಿ ಹೊಡೆದೆ, ಈಗ ಆಗ್ತಿಲ್ಲ. ಏರಲ್ಲಿ ಹತ್ಸಕ್ಕಾಗಲ್ಲ, ಇಳಿಜಾರಲ್ಲಿ ಒಳ್ಳೆ ಸ್ಪೀಡಾಗಿ ಹೋಗ್ಬೋದು ನೋಡಿ. ನಾನು ಕಬ್ಬನ್ ಪಾರ್ಕ್ ಸೈಕ್ಲಿಂಗ್ ಮಾಡಕ್ ಬಂದಿದ್ದು ನಮ್ ಫ್ರೆಂಡ್ಸ್ ಜೊತೆಗೆ. ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೇಳ್ದ ಸ್ಲೋ ಸೈಕ್ಲಿಂಗ್ ಆಡೋಣ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ಆಡಿದ್ ನೆನಪು, ಆದ್ರೆ ಈಗ ಅಷ್ಟೆಲ್ಲ ಸ್ಲೋ ಸೈಕ್ಲಿಂಗ್ ಮಾಡಕ್ ಬರಲ್ಲ. ಆದ್ರೂ ಒಂದ್ ಟ್ರೈ ಮಾಡಿ ನೋಡ್ದೆ. ಇಲ್ಲಿ ಸೈಕ್ಲಿಂಗ್ ಎಲ್ಲ ಆದ್ಮೇಲೆ ಸೈಕಲ್ ವಾಪಸ್ ತಂದು ಇಲ್ಲಿ ಇಡ್ಬೇಕು. ಈ ತರ ಸ್ಟ್ಯಾಂಡ್ ಇರುತ್ತೆ, ಈ ಸ್ಟ್ಯಾಂಡ್ ಅಲ್ಲಿ ನೀವು ಸೈಕಲ್ ಇಡ್ಬೇಕು ನಿಮ್ದು. ಇಷ್ಟೇ, ಮುಗಿಸ್ಕೊಂಡು ಎಂಜಾಯ್ ಮಾಡಿ ಹೋಗ್ಬೋದು. ತುಂಬಾ ಲೇಟ್ ಆಗಿ ಬಂದ್ರೆ, ನಾನು ಅವಾಗ ವಿಡಿಯೋದಲ್ಲಿ ಹೇಳ್ದಾಗ್ಲೆ ನೀವು ಕ್ಯೂ ಅಲ್ಲಿ ಲೈನ್ ಅಲ್ಲಿ ತುಂಬಾ ಲಾಸ್ಟ್ ಅಲ್ಲಿ ಇದ್ರೆ ನಿಮ್ಗೆ ಈ ತರ ಪಿಂಕ್ ಸೈಕಲ್ ಸಿಗುತ್ತೆ. ಸೊ ಈ ತರ ವೈಟ್ ಸೈಕಲ್ ಸಿಗ್ಬೇಕಂದ್ರೆ ಸ್ವಲ್ಪ ಬೇಗ ಬನ್ನಿ, 7:30ಗೆ ಇಲ್ಲಿರಿ, ಒಳ್ಳೊಳ್ಳೆ ಸೈಕಲ್ ಇರುತ್ತೆ ಅವಾಗ. ನೋಡಿ, ನೀವು ಇಲ್ಲೇ ಪಾರ್ಕ್ ಮಾಡ್ಬೇಕು, ಕರೆಕ್ಟ್ ಆಗಿ ಏರಿಯಾ ನೋಡ್ಕೊಳ್ಳಿ, ಜಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲೇ ಪಾರ್ಕ್ ಮಾಡ್ಬೇಕು, ಕರೆಕ್ಟ್ ಇಲ್ಲೇ ಪಾರ್ಕ್ ಮಾಡಿ, ಇಲ್ಲಿ ಹಿಂಗ್ ಪಾರ್ಕ್ ಮಾಡಿ ಡೈರೆಕ್ಟ್ ಅಲ್ಲಿ ಹೋಗ್ಬೇಕು. ನೋಡಿ, ನಾ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲೆಲ್ಲ ಜನಗಳು ನೋಡ್ತಿರ್ಬೋದು ನೀವು. ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಎಕ್ಸಿಟ್ ಅಲ್ಲಿ ಒಂದ್ ಕಬ್ನಲ್ಲಿ ಕುಡ್ಕೊಂಡು ನಾನು ಹೋಗಿದ್ದೆ ಸೀದಾ ಕಬ್ಬನ್ ಪಾರ್ಕಿಗೆ. ಸುಮಾರು ಟೈಮ್ ಒಂದ್ 9 ಗಂಟೆ ಆಗಿತ್ತು. 9 ಗಂಟೆಯಲ್ಲಿ ಕಬ್ಬನ್ ಪಾರ್ಕಿಗೆ ಹೋಗ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡಿದೆ. ತುಂಬಾ ಖುಷಿ ಆಯ್ತು. ನೀವು ವಿಡಿಯೋದಲ್ಲೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ಕಬ್ಬನ್ ಪಾರ್ಕ್. ನೋಡಿ, ನಮ್ ಬೆಂಗಳೂರು ಎಷ್ಟು ಅದ್ಭುತವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಬೆಳಗ್ಗೆ 9-10 ಗಂಟೆಗೆ. ವಾವ್, ಸೂಪರ್. ನೀವಿಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ನಿಮ್ಗೆ ಸೈಕಲ್ ಕೊಟ್ಟಾಗ ಅವರೆಲ್ಲ ಫಸ್ಟ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಸೈಕಲ್ ಕೊಡ್ತಾರೆ. ಆದ್ರೂ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನನ್ನ ಸೈಕಲ್ ಅವ್ರು ಚೆಕ್ ಮಾಡಿ ಕೊಟ್ರು, ನನ್ನ ಸೈಕಲ್ ಅಲ್ಲಿ ಬ್ರೇಕ್ ತಾಗ್ತಾ ಇರ್ಲಿಲ್ಲ. ಮತ್ತೆ ವಾಪಸ್ ಹೋಗಿ ನಾನು ಈ ಸೈಕಲ್ ನ ಕೊಟ್ಟು ಇನ್ನೊಂದ್ ಸೈಕಲ್ ತಗೊಂಡ್ ಬಂದೆ. ಕಬ್ಬನ್ ಪಾರ್ಕ್ ಅಲ್ಲಿ ಸೈಕ್ಲಿಂಗ್ ಎಲ್ಲ ಮಾಡಾಯ್ತು. ಈಗ ಗಾಡಿ ಪಾರ್ಕ್ ಮಾಡಿದೀವಿ, ಅಲ್ಲಿ ಹೋಗ್ತಿದೀವಿ. ಇಲ್ಲಿ ಗಾಡಿ ತಗೊಂಡ್ ಸೀದಾ ಈಗ ಎಲ್ಲಾದ್ರೂ ಹೋಗ್ಬೇಕು, ಮತ್ತೆ ಊಟ ಹಸು ಆಗ್ತಿದೆ. ಮತ್ತೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೈಕೋರ್ಟ್ ಇದೆ, ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ಬೆಂಗಳೂರಿನ ವಿಧಾನಸೌಧ ಕಾಣುತ್ತೆ ನೋಡಿ, ತೋರಿಸ್ತೀನಿ ನಿಮ್ಗೆ. ಸೈಕ್ಲಿಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಲ್ಲ ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಕಬ್ಬನ್ ಪಾರ್ಕ್ ಎಲ್ಲ ಸುತ್ತಾಡಿ ನಾನು ಬಂದಿದ್ದೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಟ್ರೈ ಮಾಡಕ್ಕೆ, ಮಲ್ಲಿಕಾ ಬಿರಿಯಾನಿಗೆ. ಬನ್ನಿ ಇಲ್ಲಿ ಹೇಗಿರುತ್ತಂತ ನೋಡೋಣ. ಇಲ್ಲಿ ಮಲ್ಲಿಕಾ ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ ಆಗ್ಲಿ ಮಟನ್ ಬಿರಿಯಾನಿ ಆಗ್ಲಿ ಎಷ್ಟು ಟೇಸ್ಟಿ ಆಗಿರುತ್ತಂತ ನಾನು ನಿಮ್ಗೆ ಹೇಳೋದೇ ಬೇಡ. ನೀವು ಇಲ್ಲಿ ಕ್ರೌಡ್ ನೋಡೇ ತಿಳ್ಕೊಂಡಿರ್ತೀರಾ.
ತುಂಬಾ ಚೆನ್ನಾಗಿತ್ತು. ಚಿಕನ್ ಬಿರಿಯಾನಿಗೆ 200 ರೂಪಾಯಿ, ಮಟನ್ ಬಿರಿಯಾನಿಗೆ 300 ರೂಪಾಯಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡಿ ಮಕ್ಕಳೆಲ್ಲ ಒಳ್ಳೆ ಬಿರಿಯಾನಿ ತಿನ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.